ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ನೀವು ಮತ್ತೆ ಈ ವಿಡಿಯೋ ನೋಡಿಕೊಂಡು ಮುಂದುವರೆಕ ಬರೀ ಎದುರಿಸ್ತಾ ಇದ್ದೀರಾ, ಒಂದು ಒಳ್ಳೆ ಮಾತು ಹೇಳ್ತಾ ಇಲ್ಲ, ಒಂದು ಒಳ್ಳೆ ವಿಚಾರ ಹೇಳಲ್ಲ, ಬರೀ ಇದೇ ನಿಮ್ಮದು ಹಿಂಗೆಲ್ಲ ದಯವಿಟ್ಟು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ, ಎರಡೂ ಸಹ ಇರುತ್ತೆ. ಅದರಿಂದಾಗಿ ದಯವಿಟ್ಟು ವಿಡಿಯೋ ಎಂಡ್ ತನಕ ನಿಧಾನವಾಗಿ ನೋಡಿ. ನಾನು ಏನೇನು ಸಮಸ್ಯೆಗಳಾಗಬಹುದು, ಯಾವ್ಯಾವ ಗ್ರಹ ಎಲ್ಲೆಲ್ಲಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅದರಿಂದ ನಿಮ್ಗೆ ಏನೇನು ಸಮಸ್ಯೆ ಆಗಬಹುದು, ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ನೀವು ಏನು ಪರಿಹಾರ, ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎಲ್ಲದನ್ನು ಸಹ ಹೇಳಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಓಕೆನಾ? ಎಸ್, ಮೊದಲನೇದಾಗಿ ಗ್ರಹಸ್ಥಿತಿಗಳ ವಿಚಾರಕ್ಕೆ ಬಂದ್ರೆ, ಸೆಪ್ಟೆಂಬರ್ 16ನೇ ತಾರೀಕು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರವಿಗ್ರಹದ ಸಂಚಾರ. ಸೆಪ್ಟೆಂಬರ್ 18ನೇ ತಾರೀಕಿಗೆ ತುಲಾರಾಶಿ, ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಶುಕ್ರಗ್ರಹನ ಸಂಚಾರ. ಇನ್ನು ಸೆಪ್ಟೆಂಬರ್ 23ನೇ ತಾರೀಕಿಗೆ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬುಧ ಗ್ರಹನ ಸಂಚಾರ. ಇನ್ನು ನಿಮ್ಮ ಸಪ್ತಮ ಅಂದರೆ ಮಿಥುನ ರಾಶಿಯಲ್ಲಿ ಇಡೀ ತಿಂಗಳು ಕುಜಗ್ರಹ ಇರ್ತಾನೆ. ನಿಮ್ಮ ರಾಶಿಯಿಂದ 3ನೇ ಮನೇಲಿ ಶನಿ, 4ನೇ ಮನೇಲಿ ರಾಹು, 10ನೇ ಮನೇಲಿ ಕೇತು. ಇದು ಸಾಮಾನ್ಯವಾಗಿ ಈ ಒಂದು ತಿಂಗಳ ಒಂದು ಸ್ಥಿತಿಗತಿಗಳಾಗಿರುತ್ತೆ. ಶನೇಶ್ವರನ ಮೇಲೆ ಸ್ವಲ್ಪ ಗಮನ ಕೊಡಬೇಕು ಈ ಸೆಪ್ಟೆಂಬರ್ ತಿಂಗಳಲ್ಲಿ. ನಿಮಗೆ ಕಾರಣ ಇದೆ, ಏನು ಅಂತ ಹೇಳ್ತೇನೆ ನಾನು ನಿಮಗೆ ವಿಡಿಯೋ ಮಧ್ಯದಲ್ಲಿ. ಎಚ್ಚರಿಕೆಗಳ ವಿಚಾರ ಬಂದಾಗ ಏನೇನು ಸಮಸ್ಯೆಗಳು ಅನ್ನುವಂಥದ್ದು, ಯಾಕೆ ಅನ್ನುವಂಥದ್ದು ನೋಡಿ. ಶುಕ್ರ ಗ್ರಹನ ಇಂದ ಸ್ಟಾರ್ಟ್ ಮಾಡೋಣ. 18ನೇ ತಾರೀಕಿನ ತನಕ ಶುಕ್ರ ಗ್ರಹ ನಿಮಗೆ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಯಾವುದು? ಕನ್ಯಾ ರಾಶಿಯಲ್ಲಿ ಶುಕ್ರ 18ನೇ ತಾರೀಕಿನ ತನಕ. ಇದೇನಾಗ್ಬಿಡುತ್ತೆ, ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 18ನೇ ತಾರೀಕಿನ ತನಕ ಲಾಭಾಧಿಪತಿ ಕರ್ಮದಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುವ ಸಾಧ್ಯತೆ ಇದೆ. ಅಂದರೆ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕಿನ ತನಕ ಧನುರಾಶಿಯವರಿಗೆ ವ್ಯಾಪಾರದಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ. ನೀವು ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಜಾಸ್ತಿ ನಷ್ಟ ಆಗುತ್ತೆ. ಸೊ ಅದರಿಂದ ಸ್ಟಾರ್ಟಿಂಗಲ್ಲೇ ನೀವು ಅದನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ತಾಳಿ ವೆಯ್ಟ್ ಮಾಡಿ 18ನೇ ತಾರೀಕಿನ ತನಕ. 18ನೇ ತಾರೀಕಿನ ನಂತರ ನೀವು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿ ತನಕ ವ್ಯಾಪಾರದಲ್ಲಿ ನಿಮಗೆ ನಷ್ಟನೇ ಇದೆ. ಅದರಿಂದ ಶೇರ್ ಮಾರ್ಕೆಟ್ ಬಳಸುವಂತಹ ಧನುರಾಶಿಯವರು ಸ್ವಲ್ಪ ಹೆಚ್ಚಿನದಾದಂತಹ ಎಚ್ಚರಿಕೆಯನ್ನು ವಹಿಸಲೇಬೇಕು. ನೆನಪಿಟ್ಕೊಳ್ಳಿ ಈ ವಿಚಾರದಲ್ಲಿ, ಆಯ್ತಾ? ಎರಡನೇ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಧನುರಾಶಿಯವ್ರು ನೀವೇನಾದರೂ ಒಂದು ಕಡೆ ಸಾಲ ಮಾಡಿಬಿಟ್ಟು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡ್ರೆ, ಇವಾಗ ಲೋನ್ ಮಾಡ್ಬಿಟ್ಟು ಸೈಟ್ ತಗೊಳ್ಳೋಣ, ಲೋನ್ ಮಾಡ್ಬಿಟ್ಟು ಮನೆ ತಗೊಳ್ಳೋಣ, ಲೋನ್ ಮಾಡ್ಬಿಟ್ಟು ಕಾರ್ ತಗೊಳ್ಳೋಣ, ಈಗೇನು ಲೋನ್ ಮಾಡಿಬಿಟ್ಟು ಮೊಬೈಲ್ ಕೊಡೋನು ಲೋನ್ ಮಾಡೇ ತಗೊಂತಾರೆ. ಈಗಂತೂ ಸಾಲ ತಗೊಳ್ಳೋರ್ಗಿನ್ನ ಸಾಲ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಇದು ಅಭಿವೃದ್ಧಿಯ ಸಂಖ್ಯೆ ಅಥವಾ ಯಾವ ಸಂಖ್ಯೆ ಅಥವಾ ನಂಗಂತೂ ಗೊತ್ತಿಲ್ಲ. ದಿನಾ ಫೋನ್ ಮಾಡ್ಕೊಂಡು ಲೋನ್ ಬೇಕಾ ಅಂತ. ಕಟ್ಟಲಿಲ್ಲ ಅಂದ್ರೆ ಇನ್ನೂ ಕಟ್ಟಿಲ್ಲ ಅಂತ ಬರುತ್ತೆ. ಸೊ ಅದರಿಂದ ಸಾಲಗಳ ವಿಚಾರದಲ್ಲಿ ಧನುರಾಶಿಯರು ಸ್ವಲ್ಪ ಹಿನ್ನಡೆ. ಏನಪ್ಪ ಅಂದರೆ, ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ನಿಮಗೆ ಯಾವುದು ಸಾಲಗಳು ಸ್ಯಾಂಕ್ಷನ್ ಆಗಲ್ಲ. ಸೊ 18ನೇ ತಾರೀಕಿನ ನಂತರ ಆದರೂ ಪರವಾಗಿಲ್ಲ, ನಮಗೆ 18ನೇ ತಾರೀಕು ನಂತರನೇ ಆಗಲಿ ಬಿಡ್ರಿ, ನಮಗೇನು ಅರ್ಜೆಂಟ್ ಇಲ್ಲ ಅಂದರೆ ಓಕೆ. ಆದರೆ 18ನೇ ತಾರೀಕಿನ ತನಕ, ಸೆಪ್ಟೆಂಬರ್ 1ನೇ ತಾರೀಕಿನ 18ನೇ ತಾರೀಕು ತನಕ ನಿಮ್ಗೆ ಯಾವ ಲೋನು ಸ್ಯಾಂಕ್ಷನ್ ಆಗಲ್ಲ. ಎಲ್ಲ ಸ್ಯಾಂಕ್ಷನ್ ಆಗಿದ್ದು ಕೂಡ ಲಾಸ್ಟ್ ಮಿನಿಟಲ್ಲಿ ಏನೋ ಒಂದು ಹುಕ್, ಏನೋ ಒಂದು ಸಮಸ್ಯೆ ಆಗಿದೆ, ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ. ಪೇಮೆಂಟ್ ರಿಲೀಸ್ ಆಗಲ್ಲ, ಲೋನ್ಸ್ ರಿಲೀಸ್ ಆಗಲ್ಲ. ಸೊ ಆದ್ದರಿಂದ ನೀವು ಏನೂ ಇಲ್ಲ, ಲಾಸ್ಟಿಗೆ ಬಂಗಾರ ತೊಗೊಂಡೋಗಿ ಗೋಲ್ಡ್ ಲೋನ್ ಅಡ ಇಟ್ಬಿಡ್ತೀನಿ ಅಂತಂದ್ರೂ ಕೂಡ ಲಾಸ್ಟಿಗೆ ಅಲ್ಲೂ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮಗೆ. ಸೊ ಆದ್ದರಿಂದ ದಯವಿಟ್ಟು 18ನೇ ತಾರೀಕಿನ ತನಕ ಸಾಲಕ್ಕೆ ಪ್ರಯತ್ನನೇ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಕೂಡ ಜಾಸ್ತಿ ಪ್ರಾಬ್ಲಮ್. ಇನ್ನೊಂದು ಹೇಳ್ತೀನಿ, ಈಗ ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಮರುಪಾವತಿ ಆಗಬೇಕು ಅಂದ್ರೆ ಅದು ಆಗಲ್ಲ. ಅದು ನೆನ್ಪಿಟ್ಕೊಳ್ಳಿ. 18ನೇ ತಾರೀಕು ಒಳಗಡೆ ಯಾರು ನಿಮಗೆ, ನೀವು ಸಾಲ ಕೊಟ್ಟಿದ್ರಲ್ರಿ, 18ನೇ ತಾರೀಕು ಒಳಗಡೆ ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಅವ್ನು ಕೊಡಲ್ಲ ಅಂತ ವೈಟ್ ಪೇಪರ್ಲ್ಲಿ ಬರೆದಿಟ್ಕೊಂಬಿಟ್ರಿ. ಹೇಳ್ತೀನಿ, ಆಯ್ತಲ್ವ? ಚಾಲೆಂಜ್ ಕೊಡೋದಿಲ್ಲ ಅವರು. ಯಾಕೆಂದರೆ ಷಷ್ಠ್ಯಾಧಿಪತಿ ನಿಮಗೆ ನೀಚ ಸ್ಥಿತಿಯಲ್ಲಿದ್ದಾನೆ ಅಂತಂದಾಗ ಒಂದು ನಿಮಗೂ ಸಾಲಗಳು ಸಿಗಲ್ಲ, ಇನ್ನು ನೀವು ಕೊಟ್ಟ ಸಾಲಗಳು ಕೂಡ ಮರುಪಾವತಿ ಆಗಲ್ಲ. 18ನೇ ತಾರೀಕು ಒಳಗಡೆ ನೀವೇನಾದ್ರು ಯಾರಿಗೋ ಸಾಲಗಳು ಕೊಟ್ಟಿದ್ದೀರಾ, ಪ್ರತಿ ತಿಂಗಳು 18ನೇ ತಾರೀಕು ಒಳಗಡೆ ಎಲ್ಲದೂ ಕೊಡ್ತಾ ಇದ್ದಾನೆ ಅಂತಂದರೆ, ಈ ತಿಂಗಳು ನೋಡಿ 18ನೇ ತಾರೀಕು ನಂತರನೇ ಕೊಡೋಕ್ಕಾಗೋದು ಅವ್ರಿಗೆ, ಅಲ್ಲಿ ತನಕ ಕೊಡೋಕ್ಕೆ ಆಗಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕೆ? ಶುಕ್ರ ನಿಮಗೆ ಆ ಥರ ಇದ್ದಾನೆ, ಆಯ್ತಲ್ವಾ? ಸೊ ಅದರಿಂದ
ಈ ವಿಚಾರದಲ್ಲಿ ಗಮನ ಕೊಡಿ. ಸಾಲ ತಗೊಳ್ಳೋ ವಿಚಾರ ಇದ್ದರೆ 18ರ ನಂತರ ಸಾಲ ಮರುಪಾವತಿ ನಿಮಗೆ ವಾಪಸ್ ಕೊಡಬೇಕು ಅಂತಂದ್ರೂ ಅದು ಕೂಡ 18ನೇ ತಾರೀಕು ನಂತರನೇ ಆಗೋದು. ಅಂದರೆ ನಿಮ್ಮ ಪ್ಲಾನಿಂಗ್ ಸಾಲದ ಮೇಲಿನ ನಿಮ್ಮ ಅವಲಂಬನೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ 18ನೇ ತಾರೀಕು ನಂತರಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. 18ನೇ ತಾರೀಕು ಒಳಗಡೆ ಸಾಲದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ, ಆಯ್ತಲ್ವ? ಅದು ಸಮಸ್ಯೆ ಆಗುತ್ತೆ. ನೆಕ್ಸ್ಟು ಸಾಲದ ವಿಚಾರವಾಗಿ ಒಂದಿಷ್ಟು ಅವಮಾನಗಳು ಸಹ ಆಗುತ್ತೆ ನಿಮಗೆ, ಸಾಲ ತೀರಿಸಿಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ನೀವು ಕರೆಕ್ಟಾಗಿ ಪ್ರತಿ ತಿಂಗಳು ಕಟ್ಕೊಂಡು ಬರ್ತಾ ಇದ್ದೀರಾ. 18ನೇ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ನಿಮಗೆ EMI ಕಟ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ಒಂದು ತಿಂಗಳಷ್ಟೇ, ಒಂದು ವಾರನೋ 10 ದಿವಸ ಲೇಟ್ ಆಗುತ್ತೆ EMI. ಅಷ್ಟಕ್ಕೆ ನಿಮ್ಗೆ ಹಿಂಗೆ ಕುತ್ತಿಗೆ ಹಿಡಿಚರಂಗೆ ಆಡ್ಬಿಡ್ತಾರೆ, ಅವಮಾನ ಮಾಡ್ತಾರೆ. ಕಟ್ಟ ಯೋಗ್ಯತೆ ಇಲ್ಲ ಅಂದ್ರೆ ಏನು ತಗೋಬೇಕು ಸಾಲ ಅನ್ನೋ ರೀತಿಯಾಗಿ ಅತಿಯಾದ ಏನೇನೋ ಮಾತುಗಳನ್ನೆಲ್ಲ ಆಡ್ತಾರೆ. ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಅಲ್ಲ, ಇಷ್ಟು ದಿವಸ ಕಟ್ಟಿದ್ದೀನಿ ಕರೆಕ್ಟಾಗಿ, ಇದೊಂದು ತಿಂಗಳು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಖಂಡಿತ ಕಟ್ತೀನಿ ಅಂತಲೇ ಹೇಳ್ಕೊಂಡ್ರು ಸಹ ಅವ್ರ ಪಾಡಿಗೆ ಅವ್ರ ಭಾಷೆ ಇದು ಮಾಡ್ತಾ ಇರ್ತಾರೆ. ನೀವು ತಾಳ್ಮೆ ಕಳ್ಕೊಳಕ್ಕೆ ಹೋಗ್ಬಿಡಿ, ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. 18ನೇ ತಾರೀಕು ನಂತರ ನೀವು ಸಾಲಗಳನ್ನ ತಿಳಿಸ್ತೀರಾ, EMIಗಳೆಲ್ಲ ಕಟ್ತೀರಾ. ಆದರೆ ಅಲ್ಲಿ ತನಕ ಮಾತ್ರ ಸಮಸ್ಯೆ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ಶನೇಶ್ವರನ ಆರಾಧನೆ ಅಥವಾ ಶುಕ್ರನ ಆರಾಧನೆ ಇದೆಲ್ಲ ಮಾಡಬೇಕಾಗತ್ತೆ. ಇಲ್ಲಾಂದರೆ ಪ್ರತಿದಿನ ನೀವು ಶುಕ್ರಾಷ್ಟೋತ್ರ ಪಠನೆ ಮಾಡಿ, ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ಳಿ. ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರ್ತಾರೆ. ನವಗ್ರಹ ಇರುವಂಥ ದೇವಸ್ಥಾನದಲ್ಲಿ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯನ ಮುಂಭಾಗದಲ್ಲಿ ಮಧ್ಯದಲ್ಲಿರುವ ಗ್ರಹನೇ ಶುಕ್ರ. ಒಂದು ಹಾಲಿನಲ್ಲಿ ಅಭಿಷೇಕ, ಬಿಳಿ ಹೂನಲ್ಲಿ ಅರ್ಚನೆ ಮಾಡಿಸಿ ಒಳ್ಳೆಯದು. ಇಲ್ಲ ಬಿಳಿಯ ವಸ್ತ್ರದಲ್ಲಿ ಅವರೇ ದಾನ ಮಾಡಿ, ಅದು ತುಂಬ ಒಳ್ಳೆಯದು. ಶುಕ್ರನ ಒಂದು ರಿಲೇಟೆಡ್ ಆಗಿ ನೀವು ಏನೇ ಮಾಡ್ಕೊಂಡ್ರೂ ತುಂಬ ಅನುಕೂಲ ಆಗುತ್ತೆ. ನಾನು ಇವಾಗ ಏನು ನೆಗೆಟಿವ್ಸ್ ಹೇಳಿದ್ನಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾದರೂ ಆಗುತ್ತೆ ಅಟ್ಲೀಸ್ಟ್ ನಾನು ಹೇಳುವಂಥದ್ದು. ಇದ್ರ ಬಗ್ಗೆ ದಯವಿಟ್ಟು ಗಮನಿಸ್ಬೇಕು ನೀವು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇನ್ನೊಂದು ಆಗ್ತಕ್ಕಂಥದ್ದು ಏನಪ್ಪ ಅಂದರೆ, ಇದು ಶುಕ್ರ ಇತ್ಯಾದಿಗಳಿಂದ ಆಯ್ತಲ್ಲ, ಬಿಸ್ನೆಸ್ ಅಲ್ಲ, ಈ ಸಾಲ ಬಿಸ್ನೆಸ್ ಇದೆಲ್ಲ ವಿಚಾರ ಮುಗೀತು. ಉದ್ಯೋಗದಲ್ಲಿ ಏನಾಗ್ಬಿಡುತ್ತೆ, ಉದ್ಯೋಗದಲ್ಲಿ ಪ್ರಮೋಷನ್ ಸ್ಟಾಪ್ ಆಗ್ಬಿಡೋದು, ಅಥವಾ ಸ್ಯಾಲ್ರಿ ಹೈಕ್ ಕ್ಯಾನ್ಸಲ್ ಆಗ್ಬಿಡೋದು, ಅಥವಾ ನಿಮಗೆ ಇಷ್ಟ ಒಂದಿಷ್ಟು ಜನ ನಿಮ್ಮ ಬಗ್ಗೆ ಒಂದಿಷ್ಟು ದೂರ, ಯಾಕಂದರೆ ಷಷ್ಠ್ಯಾಧಿಪತಿ ಅಲ್ವಾ, ಒಂದಿಷ್ಟು ನಿಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಧನುರ್ರಾಶಿಯವರು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ದುಡ್ಡಿನ ವ್ಯವಹಾರ, ಚೆಕ್ನ ಮೇಂಟೆನೆನ್ಸು, ಈ ಥರ ಯಾವುದರಲ್ಲೂ ಜವಾಬ್ದಾರಿಗಳು ತಗೊಳಕ್ಕೆ ಹೋಗಬೇಡಿ. ಅದೇ ನಿಮ್ಮ ವೃತ್ತಿ, ಅದೇ ನಿಮ್ಮ ಇದು ಅಂತ ಆದ್ರಂತೂ ಇನ್ನೂ ಕೇರ್ಫುಲ್ ಆಗಿರಬೇಕು. ಯಾರೋ ಏನೋ ದುಡ್ಡು ತಿಂದ್ಬಿಟ್ಟು, ಯಾರೋ ಏನೋ ಮಿಸ್ಮ್ಯಾನೇಜ್ಮೆಂಟ್ ಮಾಡಿ, ಯಾರೋ ಏನೋ ದುಡ್ಡನ್ನ ಎಡವಟ್ಟು ಮಾಡಿ ಅದು ನಿಮ್ಗೆ ಆಗ್ತಾರೆ. ಸೊ ಅದರಿಂದಾಗಿ ದಯವಿಟ್ಟು ಹೇಳ್ತೇನೆ, ಯಾವುದೋ ಚೆಕ್ಕು ನಾನು ನೋಡ್ಕೊತೀನಿ ಬಿಡಿ ಅಂತ ಜವಾಬ್ದಾರಿ, ಚೆಕ್ಕಿನ ಜವಾಬ್ದಾರಿಗಳು ತೊಗೊಳೋದು, ಯಾವುದೋ ಒಂದಿಷ್ಟು ದುಡ್ಡಿನ ಜವಾಬ್ದಾರಿ ತೊಗೊಳೋದು, ನಾವು ನೋಡ್ಕೊತೀವಿ ದುಡ್ಡು ಅಂತ. ಕ್ಯಾಶ್ ಬಾಕ್ಸ್ ಹ್ಯಾಂಡ್ಲಿಂಗ್ ನಿಮ್ಮದೇ ಅಂತ ಆದರೆ, ಲೋನ್ಸ್ ಹ್ಯಾಂಡ್ಲಿಂಗ್ ನಿಮ್ಮದೇ ಅಂತ ಆದರೆ, ನಿಮ್ಮ ಡಿಪಾರ್ಟ್ಮೆಂಟು ಆದರೆ ಭಾಳ ಕಷ್ಟ ಆಗುತ್ತೆ. ಹೊಸದಾಗಂತೂ ದಯವಿಟ್ಟು ಅದ್ರ ಕಡೆ ಹೋಗಲೇಬೇಡಿ. ಆಮೇಲೆ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಧನುರಾಶಿಯವರಂತೂ ಸೆಪ್ಟೆಂಬರ್ ತಿಂಗಳು ಮೊದಲ 2 ವಾರ ಬಹಳ ಕಷ್ಟಕರವೇ. ಸೊ ಅದರಿಂದ ಒಂದಿಷ್ಟು ದೇವತಾರಾಧನೆ, ಪ್ರಸಾದ ಧಾರಣೆ ಖಂಡಿತವಾಗಿ ಅನುಕೂಲ. ಶುಕ್ರ ಆರಾಧನೆ ಎಲ್ಲ ನಿಮಗೆ ಅನುಕೂಲ ಮಾಡಿ ಕೊಡ್ತದೆ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟಾಗಿ ಕುಜ. ಇಡೀ ಸೆಪ್ಟೆಂಬರ್ ತಿಂಗಳು ಕುಜ 7ನೇ ಮನೇಲಿ ಇರ್ತಾನೆ. 7ನೇ ಮನೇಲಿ ಕುಜ ಅಂದರೆ ಪಾಪಗ್ರಹ ಸಪ್ತಮಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಸಪ್ತಮದಲ್ಲಿ ಪಾಪಗ್ರಹ ಬಂದ ತಕ್ಷಣ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗುತ್ತೆ. ಬೆಳಗಾದ್ರೆ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ ಧನುರಾಶಿಯವರು ಸೆಪ್ಟೆಂಬರ್ ತಿಂಗಳು. ಯಾಕಂದರೆ ಸೆಪ್ಟೆಂಬರ್ ಆದಿಯಿಂದ ಅಂತ್ಯದವರೆಗೂ ಕುಜ 7ನೇ ಮನೇಲಿ ಇರ್ತಾನೆ. ಆದ್ದರಿಂದ ಧನುರಾಶಿಯಲ್ಲಿ ಗಂಡ ಧನುರಾಶಿ ಆಗಲಿ ಹೆಂಡತಿ ಧನುರಾಶಿ ಆಗಲಿ ದಾಂಪತ್ಯ ಕಲಹ, ಗಂಡ ಹೆಂಡತಿ ಜಗಳ. ಆಮೇಲೆ ಧನುರಾಶಿಯವರು ಫ್ರೆಂಡ್ಸ್ ಜೊತೆಗೆ ಜಗಳ ಮನಸ್ತಾಪಗಳು ಜಾಸ್ತಿ ಮಾಡ್ಕೊಳ್ತೀರಾ. ಅದರಲ್ಲೂ ಬಹಳ ಮುಖ್ಯವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಫಿಟ್ ಆಗಲ್ಲ. ಅಥವಾ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋಲ್ಲ, ಬಟ್ ಪಾರ್ಟ್ನರ್ ಜೊತೆಗಿನ ಜಗಳ, ಮನಸ್ತಾಪ, ಸಿಟ್ಟು, ಅವ್ರ ಜೊತೆ ಕಿತ್ತಾಡೋದು, ಇದೆಲ್ಲ ಇಡೀ ಬಿಸ್ನೆಸ್ ಅದ್ರ ಪಾಡಿಗೆ ಅದು ಆ ಕಡೆ, ಅದು ಪ್ರಾಫಿಟ್ ಲಾಸ್ ಅದು ಇನ್ನೊಂದು. ಬಟ್ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ಜಗಳ ಮಾತ್ರ ನಡೀತಾನೇ ಇರುತ್ತೆ. ಏನಾಗುತ್ತೆ, ಒಂದು ದುಡ್ಡಿನ ವ್ಯವಹಾರ ಇಬ್ಬರು ಸೇರ್ ಮಾಡ್ತಾ ಇದ್ದೀರ ಅಂದಾಗ ಒಬ್ರು ಮುಖ ಒಬ್ರು ನೋಡ್ಕೊಳ್ಳಲ್ಲ, ಒಬ್ರಿಗೆ ಮೆಸೇಜ್ ಮಾಡಲ್ಲ, ನಂಗೆ ಸಂಬಂಧ ಇಲ್ದಿರಂಗೆ, ಅದು ಆಗಲ್ಲ ಹಾಗೆ ಅಂತ. ಸೊ ನೀವು ಸಿಟ್ಟು ಮಾಡೋದು ಕಡಿಮೆ ಮಾಡಬೇಕು. ಅಕಸ್ಮಾತ್ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ತುಂಬ ಸಿಟ್ಟು ಮಾಡ್ತಾ ಇದ್ದಾರೆ ಅಂತ ಆದರೆ ನೀವೊಂಚೂರು ತಾಳ್ಮೆ ವಹಿಸಿ, ಟೈಮ್ ಸರಿ ಇಲ್ಲ, ಕುಜ ಮುಂದಕ್ಕೆ ಹೋದ್ಮೇಲೆ ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕಾಯ್ಬೇಕಷ್ಟೇ, ಆಯಿತಾ. ಸೆಪ್ಟೆಂಬರ್ 23 ನಂತರ ಸ್ವಲ್ಪ ಸರಿ ಹೋಗ್ಬೋದು. ಸಪ್ತಮಾಧಿಪತಿ ಬುಧ ಪರಮೋಚ್ಚ ಸ್ಥಿತಿಗೆ ಹೋಗೋದ್ರಿಂದ ನಂತರ ಸರಿ ಹೋಗ್ಬೋದು. ಆಮೇಲೆ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ದಯವಿಟ್ಟು ಧನುರಾಶಿಯವರು ಪ್ರಯಾಣಗಳನ್ನು ವರ್ಜಿಸಿದ್ರೆ ಒಳ್ಳೆಯದು. ಯಾಕೆಂದರೆ ಸಪ್ತಮದಲ್ಲಿ ಕುಜ ಇದ್ದಾಗ ನೀವು ಪ್ರಯಾಣ ಮಾಡಿದ್ರೆ ಆಕ್ಸಿಡೆಂಟ್ಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ. ಆದ್ದರಿಂದಾಗಿ ಅಟ್ಲೀಸ್ಟ್ ಇಲ್ಲ ಪ್ರಯಾಣ ಮಾಡಲೇಬೇಕು ಅನಿವಾರ್ಯ ಅಂತ ಆದರೆ ನೀವು ಗಾಡಿ ಓಡಿಸ್ಬೇಡಿ, ಇನ್ನೊಬ್ಬರು ಗಾಡಿ ಓಡಿಸ್ಲಿ. ನಾನೇ ಗಾಡಿ ಓಡಿಸ್ತೀನಿ ಅಂತ ಹೋದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಪ್ರತಿದಿನ ನೀವೇನು ಧನುರಾಶಿಯವರು ಜಾಬ್ಗೆ ಹೋಗ್ತೀರಲ್ಲ, ಬೈಕಲ್ಲಿ ಹೋಗ್ತಾ ಇದ್ದೀರಾ, ಕಾರ್ ಓಡಿಸ್ಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತೀರಾ, ನಿಮ್ಮದೇ ಸ್ವಂತ ವಾಹನ ಓಡಿಸ್ಕೊಂಡು ಹೋಗ್ತೀರಾ ಅಂದರೆ ಒಂದು ರಕ್ಷಣೆ ಬೇಕು. ದಿನ ಬೆಳಗ್ಗೆ ಗಣೇಶಗೊಂದು ಪ್ರಾರ್ಥನೆ ಮಾಡಿಕೊಂಡು, ಸುಬ್ರಹ್ಮಣ್ಯಂಗೊಂದು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ನೀವು ಗಾಡಿ ತೊಗೊಂಡು ಹೋದರೆ ಒಳ್ಳೆಯದು.
ಮಂಗಳವಾರಗಳಲ್ಲಿ ಅದನ್ನು ಮಾಡದೆ ಹೋದರೆ ತುಂಬ ಒಳ್ಳೆಯದು. ಆಯಿತಾ, ನೆನ್ಪಿಟ್ಕೊಳ್ಳಿ. ಅದನ್ನು ಮಾಡ್ತಾ ಹೋದ್ರೆ ಅಂದರೆ ಗಾಡಿನೂ ಓಡಿಸದೆ ಹೋದ್ರೆ ಅಂತ, ಸ್ತೋತ್ರ ಓದಿದ್ರೆ ಅಂತ ಅಲ್ಲ. ಆಮೇಲೆ ಹಂಗೆ ಅನ್ಕೊಂಡ್ಬಿಟ್ಟಿರೋ ನೀವು. ಮಂಗಳವಾರಗಳಲ್ಲಿ ಗಾಡಿನೇ ಓಡಿಸದೆ ಹೋದರೆ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ದೂರ ಪ್ರಯಾಣ, ಗಾಡಿ ಓಡಿಸೋದು ಎಲ್ಲ ಒಳ್ಳೆಯದು. ಬಹಳ ಮುಖ್ಯವಾಗಿ ಫ್ರೆಂಡ್ಸ್ ಜೊತೆಗೆ, ಪಾರ್ಟ್ನರ್ಸ್ ಜೊತೆಗೆ, ಲೈಫ್ ಪಾರ್ಟ್ನರ್ ಆಗಲಿ, ಬಿಸ್ನೆಸ್ ಪಾರ್ಟ್ನರ್ ಆಗಲಿ ಜಗಳ ಮನಸ್ತಾಪಗಳಾಗದಾಗದಂಗೆ ಆಗದೇ ಇರೋ ಥರ ದಯವಿಟ್ಟು ನೋಡ್ಕೊಳ್ಳಿ. ಇನ್ನೂ ಒಂದು ಬಹಳ ಪ್ರಮುಖವಾದ ವಿಚಾರ ಅಂದರೆ 16ನೇ ತಾರೀಕಿನ ನಂತರ ರವಿಗ್ರಹ 10ನೇ ಮನೆಗೆ ಬರ್ತಾನೆ. ಸೊ ಕಾರಕೋ ಭಾವನಾಶಾಯ. ಅಂದರೆ ಧನುರ್ರಾಶಿಗೆ ಕೆಲಸಕ್ಕೆ ಹೋಗೋರು ಸೆಪ್ಟೆಂಬರ್ 16ನೇ ತಾರೀಕು ದಾಟ್ತು ಅಂದರೆ ಜಾಬ್ ರಿಸೈನ್ ಮಾಡುವುದು ತೈ 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 ಅಂತ ಕೊನೆ ಕತ್ಬಿಡ್ತಾನೆ. ನಾನು ಜಾಬ್ ರಿಸೈನ್ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡ್ಬಿಡ್ತೀರ ನೀವು. ಆಯ್ತಲ್ವಾ? ಯಾರು ಫ್ರೆಂಡ್ಸ್ ಯಾರೇ ಏನೇ ಬೇಡ, ಯಾಕೆ ಹಂಗೆ ಮಾಡ್ತೀಯ, ತಲೆ ಸರಿ ಇದೆ ನಿಮಗೆ, ಯಾಕೆ ಇಂಥ ಒಳ್ಳೆ ಕೆಲಸ ಬಿಡ್ತಾ ಇದೆಯಾ ಅಂದ್ರೂ ಅದರಲ್ಲಿ ನಿಮಗೆ ಗೊತ್ತಾಗಲ್ಲ. ನಾನು ಕೆಲಸ ಬಿಡ್ತೀನಿ ಅಂದರೆ ನಿಮ್ಮಲ್ಲಿ ಏನಾಗ್ಬಿಡುತ್ತೆ, ಒಂದೇ ಕೆಲಸ ಮಾಡೋ ಜಾಗದಲ್ಲಿ ಜಗಳ ಮನಸ್ತಾಪಗಳಾಗ್ಬೋದು. ಕೊಲೀಗ್ಸ್ ಜೊತೆಗೆ 7ನೇ ಮನೇಲಿ ಕುಜ ಇರೋದ್ರಿಂದ ನಿಮ್ಮ ಸಹೋದ್ಯೋಗಿಗಳ ಜೊತೆ ಜಗಳ ಮನಸ್ತಾಪ ಮಾಡಿಕೊಂಡು ಅದರಿಂದ ಅವ್ರನ್ನ ದಿನ ಬೆಳಗಾದ್ರೆ ಅವ್ರು ಯಾರು ಫೇಸ್ ಮಾಡ್ತಾರೆ, ನಾವು ಕೆಲಸನೇ ಬಿಟ್ಬಿಡೋಣ, ಅತ್ಲಾಗಿ ಬೇರೆಯವ್ರ ಕೆಲಸ ಹುಡುಕೊಳ್ಳೋಣ ಅನ್ನೋ ಮನಸ್ಥಿತಿ ಬೇಕಾರಾಗಿದ್ದಿರಬಹುದು. ಅಥವಾ ಸಪ್ತಮದ ಕುಜನಿಂದಾಗಿ ತುಂಬ ದೂರ ಆಗುತ್ತೆ, ಇಷ್ಟು ದೂರ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಪ್ರತಿ ದಿವಸ, ಜಾಬ್ ಬಿಟ್ಬಿಡೋಣ ಅಂತ ಅನಿಸ್ಬಹುದು. ಅಥವಾ ನಿಮಗೇನಾಗುತ್ತೆ, ಬುಧನು ಪರಮೋಚ್ಚ ಸ್ಥಿತಿಗೆ ಬರ್ತಾನೆ ಇದರಲ್ಲಿ ನಂತರ. ಆದ್ರಿಂದಾಗಿ ಏನಂದರೆ ರವಿ ಇಲ್ಲಿ ತನಕ ಭಾಗ್ಯದಲ್ಲಿದ್ದ, ಆದ್ದರಿಂದ ಇನ್ನು ಒಳ್ಳೆ ಜಾಬ್ ಸಿಗುತ್ತೆ ನನಗೆ ಅನ್ನುವ ಭಾವನೆಯಲ್ಲಿ ಜಾಬ್ ರಿಸೈನ್ ಮಾಡ್ತಕ್ಕಂಥದ್ದು ಇರಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಅಥವಾ ಕಂಪ್ನಿಯವರೇನೆ ನಿಮ್ಗೆ ನೋಟಿಸ್ ಪೀರಿಯಡ್, ನೀವು ಕೆಲಸ ಬಿಡಿ ಅಂತಂದ್ರು ಬಂದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದೆಲ್ಲ ತಾತ್ಕಾಲಿಕ, 1 ತಿಂಗಳು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 16 ನಂತರ ಅಕ್ಟೋಬರ್ 16 ತನಕ ಅನ್ಕೊಳ್ಳಿ ಅಷ್ಟೇ. ಆ 1 ತಿಂಗಳ ಕಾಲ ನಿಮಗೆ ಒಂದು ಸ್ವಲ್ಪ ಸಮಸ್ಯೆ ಅಂತ ಅನ್ಸುತ್ತೆ, ಜಾಬ್ ರಿಸೈನ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ, ಅಥವಾ ಅವರೇ ತೆಗೆದ ಇಂಥ ನಡೀತಾ ಇರ್ತವೆ. ಸ್ವಲ್ಪ ಹೆಚ್ಚು ರವಿಗ್ರಹದ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಆದಿತ್ಯ ಹೃದಯ ಸ್ತೋತ್ರ ಪಠನೆ, ಜಾಬ್ ರಿಲೇಟೆಡ್ ಆಗಿ ನಾನು ಹೇಳ್ತಾ ಇರೋದು ಆದಿತ್ಯ ಹೃದಯ ಸ್ತೋತ್ರ ಪಠನೆ. ಆಮೇಲೆ ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ, ರವಿಗ್ರಹದ ಅಷ್ಟೋತ್ರ ಪಠನೆ. ಆಮೇಲೆ ಸೂರ್ಯನಿಗೆ ದಿನ ಬೆಳಗ್ಗೆ ಒಂದು 3 ಅರ್ಘ್ಯ, ಭಾಸ್ಕರಾಗೆ ವಿದ್ಮಹೆ ಮಹದ್ಯುತಿಕರಾಗೆ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಅಂಥೇಳಿ ಮಂತ್ರವನ್ನು ಹೇಳಿ ಸೂರ್ಯನಿಗೆ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಬಹಳ ಅದ್ಭುತವಾದ ಪವರ್. ಸೊ ಹಾಗೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು. ನೀವು ಕುಜನಿಗೊಂದು ಪರಿಹಾರ, ರವಿಗೆ ಒಂದು ಪರಿಹಾರ, ಶುಕ್ರನಿಗೊಂದು ಪರಿಹಾರ, ಇಷ್ಟೆಲ್ಲ ಪರಿಹಾರ ಹೆಂಗೆ ಮಾಡಲಿ ಗುರುಗಳೇ ಅಂತಂದರೆ, ಎಲ್ಲದನ್ನೂ ಸೇರಿಸಿ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಬೇಕಾದ್ರೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ನೀವು ವಿಶೇಷವಾಗಿ ದೇವತಾರಾಧನೆ ಮಾಡಬೇಕಾಗಿರೋದು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಆಯ್ತಲ್ವಾ? ದುರ್ಗಾರಾಧನೆ, ಶನೇಶ್ವರನ ಆರಾಧನೆಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾಷ್ಟೋತ್ರ, ಶುಕ್ರಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಮುತ್ತೈದೆ ಹೆಂಗಸು ನಿಮ್ಮ ಮನೆಗೆ ಕರೆದು ಅವರಿಗೊಂದು ಅರಿಶಿನ, ಕುಂಕುಮ, ವಿಳಿದೆಲೆ ಅಡಿಕೆ ಇತ್ಯಾದಿ ಏನಾಗುತ್ತೋ ಅದು ಐಟಮ್ಸನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಪ್ರತಿದಿನ ನಿಮಗೆ ದುರ್ಗಾ ಅಷ್ಟೋತ್ರವನ್ನು, ಲಲಿತಾ ಸಹಸ್ರನಾಮ ಏನಾದ್ರು ಬಂದರೆ ಓದ್ಕೊಳ್ಳಿ, ಬರಲ್ಲ ಅಂದರೆ ಕೇಳಿಸ್ಕೊಳ್ಳಿ. ಪ್ರತಿದಿನ ತುಂಬ ಸಹಾಯಕವಾಗುತ್ತೆ. ಸೊ ದುರ್ಗಾರಾಧನೆ, ಶನೇಶ್ವರನ ಆರಾಧನೆ ನೋಡಿ. ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕಡ್ಡಾಯವಾಗಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಬನ್ನಿ. ಅಲ್ಲೇನು ವಿಶೇಷ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ಕೊಡೋದಾದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ, ಕರಿ ಎಳ್ಳು, ನೀಲಿ ಬಣ್ಣದ ಹೂವು ಇದೆಲ್ಲ ಕೊಡ್ಬೋದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೋದು ಅವಕಾಶ ಇದ್ದರೆ. ಇಲ್ಲ ಅಂದರೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರಿ ಅಷ್ಟೇ. ತೀರ್ಥ ಪ್ರಸಾದ ಕೊಟ್ಟರೆ ತೊಗೊಂಡು ಬರ್ತಾ ಇರಿ. ಸೊ ಶನೇಶ್ವರನ ಆರಾಧನೆಯನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ದುರ್ಗಾ ಆರಾಧನೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಅರ್ಶಿನ, ಕುಂಕುಮ, ಹಣ್ಣು, ಉಳಿದೆಲೆ ಅಡಿಕೆ ಇತ್ಯಾದಿ ತಾಂಬೂಲವನ್ನು ಕೊಡುವಂಥದ್ದು, ಅವ್ರನ್ನ ನಮಸ್ಕಾರ ಮಾಡಿ ಅವರಲ್ಲಿ 2 ಅಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ಅವ್ರದ್ದು. ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಪ್ರತಿದಿನ ಓದಿನ ಪಠನೆ ಮಾಡಿಕೊಳ್ಳಿ. ಇದು ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ಲಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೊಳ್ಬಹುದಾದಂಥದ್ದು. ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ, ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಅಮಾ ಸೋಮವತಿ ಅಂತ ಕರಿತೀವಿ. ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ
ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿ, ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಏನೋ ಮನುಷ್ಯನ ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೆವು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಅಂತ ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು ಶನೇಶ್ಚರನ ಒಂದು ಆರಾಧನೆ ಮಾಡಿ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಶನೇಶ್ಚರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೇವೆ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ, ಶನಿಯ ದಶೆ, ಯಾಕೆಂದರೆ ನೋಡಿ ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ ದ್ವಾದಶ ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತೆ ಇದು. ಸೊ ಆದ್ದರಿಂದ ನೆನಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರದ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6ವರೆಗೆ ಸಂಕಲ್ಪ ಸೇವೆಯಲ್ಲಿ ನಾನೇ ಖುದ್ದು ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವ್ರದ್ದೆಲ್ಲರೂ ಸಹ 10 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ಯಾರು ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.